ಬೈಲೊಂಗಲ್ದಾಗ ಪತ್ತೇನವರ್ ಅನ್ಕೊಂಡೆ ನೆನಪಾಗೋದು ಅಡುಗೆ ಎಣ್ಣೆ ವ್ಯಾಪಾರಸ್ಥರು. ಇವರು ಪಾರಂಪರಿಕವಾಗಿ ಸುಮಾರು 50 ವರ್ಷಗಳಿಂದ ಬೈಲೊಂಗಲ್ ಜನತೆಗೆ ಪರಿಶುದ್ಧವಾದ ಕುಷ್ಬಿ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ತಯಾರಕರಾಗಿ ಪ್ರಸಿದ್ಧ ಪಡೆದಿದ್ದಾರೆ. ನಮ್ಮ ಪೂರ್ವಜರು ಮರದ ಗಾನದಲ್ಲಿ ಆರ್ಗ್ಯಾನಿಕ್ ಅಡುಗೆ ಎಣ್ಣೆ ತಯಾರು ಮಾಡ್ತಿದ್ರು. ಅದ ಎಣ್ಣೆ ಈಗ 290 ರುಪೀಸ್ಗ ಪರ್ ಲೀಟರ್ ಇಲ್ಲಿ ಸಿಗಾಕತೈತ್ ನೋಡ್ರಿ. ಈ ಎಣ್ಣೆ ಉಪಯೋಗಿಸೋದ್ರಿಂದ ರುಚಿಯಾದ ಅಡಿಗೆ ತಯಾರಾಗ್ತೈತ್ರಿ. ಅಷ್ಟೇ ಅಲ್ಲ, ಹೃದಯಾಘಾತ ತಡೆಬಹುದು, ಕೊಲೆಸ್ಟ್ರಾಲ್ ಕಡಿಮೆ, ಹಾಗೂ ಈ ಎಣ್ಣೆಯಲ್ಲಿ ಕಲಬೆರಕೆ ಕಂಡು ಹಿಡಿದ್ರ ಲೀಟರ್ ಡಬಲ್ ರೊಕ್ಕ ಇವ್ರು ಕೊಡ್ತಾರಂತ ನೋಡ್ರಿ. ಮತ್ತ ನಿಮ್ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಎಲ್ಲಾ ಕಿರಾಣಿ ಐಟಮ್ಸ್ ಇಲ್ಲಿ ಕೊಡ್ತಾರ್ರಿ. ನಿಮ್ಗೂ ಈ ಆರ್ಗ್ಯಾನಿಕ್ ಗಾನದ ಎಣ್ಣೆ ಬೇಕಂತಂದ್ರ ಸೋಮಾರ್ ಪೇಟ್ ಹಾಗೂ ಅರ್ಬನ್ ಬ್ಯಾಂಕ್ ಹತ್ರ ಇರುವಂತಹ 2 ಪತ್ತೇನವರ ಅಂಗಡಿಗೆ ಬಂದ ತಗೋಬಹುದ್ರಿ. ಧನ್ಯವಾದಗಳು. ಒಂದು ಸಂಸ್ಥೆಯಲ್ಲಿ ಕೇವಲ ಕೆಲವು ವರ್ಷಗಳ ಕಾಲ ಕೆಲಸ ಮಾಡುವುದೇ ದೊಡ್ಡ ವಿಷಯವಾಗಿರುವ ಇಂದಿನ ದಿನಗಳಲ್ಲಿ ಬರೋಬ್ಬರಿ 40 ವರ್ಷಗಳ ಕಾಲ ಒಂದೇ ಸಹಕಾರಿ ಸಂಘದಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಅಪರೂಪದ ಸಾಧಕರೊಬ್ಬರಿಗೆ ಅದ್ದೂರಿ ಸತ್ಕಾರ ನೆರವೇರಿದೆ. ಅರವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಸುದೀರ್ಘ 40 ವರ್ಷಗಳ ಕಾಲ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿರುವ ಶ್ರೀ ಶಿವಪ್ಪ ಅಡಿಯಪ್ಪ ಮೂಲಿಮನಿ ಇವರ ಸೇವಾ ನಿವೃತ್ತಿ ಪ್ರಯುಕ್ತ ಬುಧವಾರ ದಿನಾಂಕ 3ರಂದು ಸಾಯಂಕಾಲ 5 ಗಂಟೆಗೆ ಅರವಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು BS ಪಾಟೀಲ್ ಅವರು ವಹಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಜಾಲಿಕೊಪ್ಪ ಅರವಳ್ಳಿ ತಪೋ ಕ್ಷೇತ್ರದ ಶ್ರೀ ಶಿವ ಸ್ವರೂಪಾನಂದ ಸ್ವಾಮೀಜಿ, ಅತಿಥಿಗಳಾಗಿ ಸಂಘದ ಅಧ್ಯಕ್ಷರಾದ ರಾಜಶೇಖರ ಗೌಡ ಪಾಟೀಲ್, ಸಂಘದ ನಿರ್ದೇಶಕರುಗಳಾದ ಮಲ್ಲಪ್ಪ ಹುಬ್ಬಳ್ಳಿ, ಪರಪ್ಪ ಬೋಳಶೆಟ್ಟಿ, ನಾಗಪ್ಪ ಚೆಬ್ಬಿ ಹಾಗೂ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಅಬ್ಬಾಯಿ, KMFನ ವಿಸ್ತರಣಾಧಿಕಾರಿಯಾದ ರಾಯಪ್ಪ ಶೆಡ್ವಾಳ್ಕರ್, ನಿವೃತ್ತ ಶಿಕ್ಷಕರಾದ ರಾಜಯ್ಯ ಸ್ವಾಮಿ ಹಿರೇಮಠ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಲ್ಲಪ್ಪ ಹುಲಗನ್ನವರ್, ಮಾಜಿ ವಿಸ್ತರಣಾಧಿಕಾರಿಯಾದ GF ಪತ್ತಾರ್, ಗಣ್ಯರಾದ ಈರಪ್ಪ ಕಾಜ್ಗಾರ್ ಕಾರ್ಯಕ್ರಮ ನಿರೂಪಣೆಯನ್ನು ಶಿಕ್ಷಕರಾದ ಶ್ರೀ ಶಿವಾನಂದ್ ಇಸ್ನು ನೆರವೇರಿಸಿದರು. ಸ್ವಾಗತವನ್ನು RP ಹಿರೇಮಠ್, ವಂದನಾರ್ಪಣೆಯನ್ನು ಸಂಘದ ಕಾರ್ಯದರ್ಶಿಯಾದ ಅಜ್ಜಪ್ಪ ಬಡಸದ್ ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು, ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಸಲ್ಲಿಸಿ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತಾರೆ. ಆದ್ದರಿಂದ ಅವರ ನಿವೃತ್ತ ಜೀವನ ಸುಗಮವಾಗಿ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಶ್ರೀ ಜನಾಂಗದಲ್ಲಿ 1986 ಈ ಸಂಘ ಚಲೋ ಆತು ಅರವಳ್ಳಿ ಜಾಲಿಕೊಪ್ಪದಾಗ. ಆ ಬಳಿಕ ಇದು ಬಸವಣ್ಣಪ್ಪ ಬೋಳಶೆಟ್ಟಿ ಅವರು ಅಧ್ಯಕ್ಷರಿದ್ರು. ಆ ಬಳಿಕ ಅವರು 50 ಮಂದಿ ಇದರದಿಂದ ಮೆಂಬರ್ಗಳಿಂದ ಚಾಲೂ ಮಾಡಿದ್ರು. ಹಂಗ ಬೆಳ್ಕೊಂತ ಹೋಗಿ ಪರಪ್ಪಣ್ಣ ಬೋಳಶೆಟ್ಟಿ ಅವರು ಚೇರ್ಮನ್ ಆದ್ರು. ಆ ಬಳಿಕ ಅವರು ಎಷ್ಟು ವರ್ಷ ಇದ್ರಪ್ಪ? ಅವರೊಂದು 10 ವರ್ಷ, ಅವರೊಂದು 15 ವರ್ಷ, 25 ವರ್ಷ ಇದ್ರು. ಆ ಬಳಿಕ ನಾ ರಾಜನಗೌಡರು ಪಾಟೀಲ್, ನಾ ಅಧ್ಯಕ್ಷ ಅದೇ, ನಾ 15 ವರ್ಷ ಆಯ್ತು. ಆ ಬಳಿಕ ಶಿವಪ್ಪ ಅಡಿಯಪ್ಪ ಮೂಲಿಮನಿ ಅವರು ಕಾರ್ಯದರ್ಶಿಯಾಗಿ 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಏನು 40 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರೊಂದು ಸೇವೆ ಯಾವ ರೀತಿ ಸರ್? ಬಹಳ ನಮ್ಮ ಇದರಿಂದ ದುಡಿದಾನ, ತೃಪ್ತಿಕರವಾಗಿ ದುಡಿದಾನ. ಮತ್ ಸಂಘ ಬೆಳೆಯಕ ಅವನ ಕಾರಣ ಅದಾನ. ದಿಗಂಧತ ಶಂಕರ ಅಡಿಗನಾಳ ದಿಗಂಧತ ಅವು ಶ್ರಮ ವಹಿಸಿದಾರೆ. ಇಬ್ರು ಕೂಡಿ ಬಹಳ ಶ್ರಮ ವಹಿಸಿ ಸಂಘ ಬೆಳೆಸಿದಾರೆ. ಅದೇ ಆಡಳಿತ ಮಂಡಳಿ ಅಷ್ಟು ಕಾರಣ, ಅಧ್ಯಕ್ಷರು ಕಾರಣ, ಎಲ್ಲಾರು ಕೂಡಿ ಸಂಘ ಬೆಳೆಸಿದವು. ಕಟ್ಟಡ ಕಟ್ಟಿ ಸ್ವಂತ ಕಟ್ಟಡ ಕಟ್ಟಿ ಅದ್ರ ಪ್ರತಿ ವರ್ಷ ಹಾಲು ಉತ್ಪಾದಕ 65% ಒಂದು ಹಾಲು ಉತ್ಪಾದಕರ ಸಂಘ ನಿಯಮಿತದಲ್ಲಿ ಕೆಲಸ ಮಾಡಿದಿರಾ? ಯಾವ ತರ ಇತ್ತು ಒಂದು ಸರ್ ನಿಮ್ಮ ಸೇವೆ? ಸರ್ ನಾನು 1986 ಅವಾಗ ಸೆಕ್ರೆಟರಿ ಆಗಿ ನೇಮಕ. ಅಲ್ಲಿಂದ ಇಲ್ಲಿವರೆಗೂ ಸಂಘ ಸಂಬಂಧ ಭಾಷೆ ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ನಮ್ಮ ಊರ ಉತ್ಪಾದಕರು ಎಲ್ಲರೂ ಸಹಕಾರದಿಂದ ನಾನು 40 ವರ್ಷ ಮಠ
ಏನು ಕುಂದು ಕೊರತೆ ಬಾರದಂಗ ಅವ್ರು ನನ್ನ ನೋಡ್ಕೊಂಡ್ರು. ನಮ್ಗೆ ಏನು ತೊಂದರೆ ಕೊಡಲ್ಲ. ನಾವು ಅವ್ರಿಗೆ ಪ್ರತಿ ವರ್ಷ ಲಾಭದೊಳಗ 65% ಅವ್ರಿಗೆ ಬೋನಸ್ ಕೊಟ್ಕೊಂತ ಬೈನಿ. ಈ ವರ್ಷಗಳು ಈ ಸದ್ಯ 2 ವರ್ಷದ ಬೋನಸ್ ಇವತ್ತು ವಿತರಣೆ ಮಾಡಿಕೊಟ್ಟು ವಿತರಣೆ ಆಗ್ತದೆ. ಅದು ಚಾಲನೆ ಮಾಡಿದ್ರು. ಅದಕ್ಕೆ ನಾವು ಈಗ 40 ವರ್ಷದಿಂದ ನಮ್ಮ ಊರ ಹಿರಿಯರಾದ ಬಸವನಗೌಡ ಪಾಟೀಲ್ ಅವ್ರ ನೇತೃತ್ವದಾಗ ನಾ ಸಂಘ ನಡ್ಸ್ಕೊಂತ ಬಂದಿ. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡೋಣ. ಇನ್ನು ಉಳಿಕಿದಾಗ ಏನ್ ಹೇಳಿದ್ರು ನಾ ಕೇಳ್ಬೇಕಲ್ಲ. ಅವ್ರು ಒಬ್ಬ ಗುರು ಇದ್ದಂಗ, ಒಬ್ಬ ದೇವ್ರ ಇದ್ದಂಗ. ಆ ಕಾರಣದಿಂದ ಅವ್ರು ಹೇಳ್ದಂಗ ನಾನು ಪಾಲನೆ ಮಾಡ್ಕೊಂತ ಬಂದಿ. ಅಚಾನಕ್ ಏನೋ ನನಗೆ ಬ್ಯಾಸ ಆಯ್ತವ. 25 ವರ್ಷಕ್ಕ ನಾನು ನೌಕರಿ ಬಿಡಾಕ ಹೋಗಿನಿ. ಇಲ್ಲಪ್ಪ ನಾವ್ ಇದು ಮಾಡ್ರ ನೀನು ನೌಕರಿ ಮಾಡ್ಬೇಕಂತ ಅಂದ್ರ ನನಗ ನಾವಿವರೆಗೂ ಸೆಕ್ಯೂರಿಟಿ ಆಗಿರ್ಬೇಕು ನೀವು ಅಂದ್ರು. ಆ ಕಾಲಕ್ಕೆ ನಾ ಇದು ಮಾಡ 40 ವರ್ಷ ಅವ್ರ ಮಾತಿನ ಮ್ಯಾಲ 40 ವರ್ಷ ಸೇವೆ ಮಾಡಿ. ರೈತರು ಒಳ್ಳೇದ ಮಾಡಿದನು, ಸಂಘಕ್ಕೂ ಒಳ್ಳೇದ ಮಾಡಿದನು. ನಮಗೂ ತೃಪ್ತಿ ಆಯ್ತು. 40 ವರ್ಷ ನಾ ಸೇವೆ ಮಾಡಿ ನಿವೃತ್ತಿ ಹೊಂದಿನಲ್ಲ ಅಂದ್ರ ನನಗೂ ಒಂದ ಗುಡ್ ಅವಕಾಶ ಸಿಕ್ತು. ಮತ್ತ ಅಟ್ಟು ಬಂದ್ ನನಗ ಸನ್ಮಾನ ಮಾಡಿದ್ರು. 40 ವರ್ಷದಿಂದ ನನಗ ಸನ್ಮಾನ ಮಾಡಿದ್ರು. ಅದು ಸೇವೆ ಮಾಡಿದೆ ಅಂತೇಳಿ ನಾವು ನಮ್ 4 ಮಂದಿ ಅಂತಂದ್ರು ದುಡ್ಡು ಕಾಸು ನಾವು ಈ ಸಂಘದಿಂದ 400 ಸ್ವಲ್ಪ ತೃಪ್ತಿ ಪಟ್ಟ ಎಲ್ಲಾ ಇದು ಮಾಡಿ 4 ಮಂದಿ ಅಂತಂದ್ರು ಕೂಡ ದುಡದ ನಾವು ಸ್ವಲ್ಪ ಪ್ರತಿ ವರ್ಷ 25,000 ರೂಪಾಯಿ ಇಟ್ಕೊಂತ ಬಂದ. ನಮ್ದು ಉಳಿತಾಯದೊಳಗ ಪ್ರತಿ ವರ್ಷ 25,000 ಇಟ್ಕೊಂತ ಬಂದ. ನಾವು ಒಂದ 8 ಕೆ ಹೊಲ ತಗೊಂಡು ಈ ಸಂಘ ನನಗ ಬುದ್ಧಿ ಕಲಿಸ್ತೆ. ನನಗ ಗುರು ಆದ. ನನ್ನ ತಂದು ಹಚ್ಚಿದಂತ ಈ ಸೆಕ್ಯೂರಿಟಿ ಕೆಲ್ಸಕ್ಕ ಅವರು ನನ್ನ ಗುರುಗಳನ್ನ ದೇವ್ರದ್ದ. ಅದರಿಂದ ನಾನು ಒಂದು ತನ್ನ ಉಂಡ 4 ಮಂದಿಗೆ ಒಳ್ಳೇದ್ ಮಾಡಿ ನಾನು ಅವ್ರಿಗೆ ಏನು ದೋರ್ ಬಗ್ಗಿದಲ್ಲ ಎಲ್ಲರೂ ಒಳ್ಳೆ ರೀತಿಯಿಂದ ನೋಡ್ಕೊಂತ ಬಂದ 40 ವರ್ಷದಿಂದ.